ಯಾರಿಗೂ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೆಚ್ಚಾಗಿ ಅವೇರ್ನೆಸ್ ಮಾಹಿತಿ ಇಲ್ಲ. ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಹೇಗೆ ಬರ್ತಾರೆ ಅಂದರೆ ಡಯಾಗ್ನೋಸಿಸು ಲೇಟ್ ಸ್ಟೇಜಲ್ಲಿ ಆಗುತ್ತೆ. ಸೊ ಏನಕ್ಕೆ ಈ ಅವೇರ್ನೆಸ್ ಇಲ್ಲ ಅಂದರೆ ಪೇಷಂಟ್ಸ್ಗೆ ಲೈಕ್ ದೇ ಡೋಂಟ್ ನೋ ವಾಟ್ ಈಸ್ ಕಾಸಿಂಗ್ ಸರ್ವೈಕಲ್ ಕ್ಯಾನ್ಸರ್ ಆ್ಯಂಡ್ ಹೌ ಟು ಪ್ರಿವೆಂಟ್ ಇಟ್. So most of them are not aware of this, and hence the death rates are increasing. Cervical cancer na henge prevent ಮಾಡಬಹುದು ನಾನು. ಮತ್ತೆ cervical recently ಕೂಡ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ HPV ಬಗ್ಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಇನ್ನೂ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು? ಸರ್ವೈಕಲ್ ಕ್ಯಾನ್ಸರ್ ಫಸ್ಟ್ ನಾವು ಅದು ಏನಕ್ಕೆ ಆಗುತ್ತೆ ಅಂತ ಗೊತ್ತಾಗಬೇಕು. ಸರ್, ಸರ್ವೈಕಲ್ ಕ್ಯಾನ್ಸರ್ ಏನಕ್ಕೆ ಆಗುತ್ತೆ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಸರ್ವೈಕಲ್ ಕ್ಯಾನ್ಸರ್ ಆಗೋ ಕಾರಣ ಆಗುತ್ತೆ ಮುಂದೆ. ಸೊ ಎಲ್ರಿಗೂ ಮೋಸ್ಟ್ಲಿ ಲೈಕ್ ಆಲ್ ವುಮೆನ್ ಆರ್ ಎಟ್ ಹೈ ರಿಸ್ಕ್ ಫಾರ್ ಇನ್ಫೆಕ್ಷನ್ ವಿತ್ HPV ಇನ್ಫೆಕ್ಷನ್, HPV ವೈರಸ್ಸಿಂದ. ಬಟ್ ಎಲ್ರಿಗೂ ಇನ್ಫೆಕ್ಷನ್ ಆದರೆ ಎಲ್ರಿಗೂ ಕ್ಯಾನ್ಸರ್ ಆಗುತ್ತೆ ಅಂತ ಅಲ್ಲ. ಸೊ ದೇರ್ ಆರ್ ಸರ್ಟನ್ ಹೈ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ಅರ್ಲಿ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಇಲ್ಲಾಂದರೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರ್ಬೋದು, ಇಲ್ಲಾಂದರೆ ಇಮ್ಯುನಿಟಿ ಬಾಡಿ ಸಿಸ್ಟಮಲ್ಲಿ ಕಮ್ಮಿ ಇರ್ಬೋದು, ಇಲ್ಲಾಂದರೆ ಅವ್ರಿಗೆ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲಿಕ್ ಎಡಿಕ್ಷನ್ಸ್ ಇರ್ಬೋದು, ಅಥವಾ ಒಬೇಸಿಟಿ ಇರ್ಬೋದು, ಇಲ್ಲಾಂದರೆ ಅವ್ರಿಗೆ ಬೇರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇರ್ಬೋದು. ಸೊ ಇದೆಲ್ಲ ಕಾರಣಕ್ಕೋಸ್ಕರ ಅವ್ರದ್ದು ಸರ್ವೈಕಲ್ ಕ್ಯಾನ್ಸರ್ HPVಯಿಂದ ಸರ್ವೈಕಲ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ನಮಗೆ ಇವಾಗ ಕಾರಣ ಗೊತ್ತಿದೆ, 90% ಆಫ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಆಗೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ. ಸೊ ನಮಗೆ ಇವಾಗ ವೈರಸ್ ಅಂತ ಕಾರಣ ಗೊತ್ತಾಗಿದ್ದರಿಂದ ವಿ ಹ್ಯಾವ್ ವ್ಯಾಕ್ಸಿನೇಷನ್. ಸೊ HPV ವ್ಯಾಕ್ಸಿನೇಷನ್ ಅಂತ ಇದೆ. ಇವಾಗ ನೆನ್ನೆನೂ ಕೂಡ ಇದು ನಮ್ಮ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ದಾರೆ. ಸೊ ಈ ಸತಿ ಇಂಟರಿಮ್ ಬಜೆಟಲ್ಲಿ ವಿ ಹ್ಯಾವ್ ಟು ಲುಕ್ ಫಾರ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅಂತ ಹೇಳಿಬಿಟ್ಟು. ಸೊ ಈ ಒಂದು ವ್ಯಾಕ್ಸಿನೇಷನ್ನು ನಾವು ಪ್ರತಿಯೊಂದು ಗರ್ಲ್ಸ್ಗೆ ಬೈ ದ ಏಜ್ ಆಫ್ 9 to 14 years, ಬಟ್ ಸ್ಟಿಲ್ ವಿ ಕ್ಯಾನ್ ಕ್ಯಾರಿ ಇಟ್ ಆನ್ ಅಪ್ ಟು 45 years, ಬಟ್ ದ ಟಾರ್ಗೆಟ್ ಈಸ್ 9 to 14 years. ಇವಾಗ ನಾವು ಇನ್ ಕೇಸ್ ಎವ್ರಿ ಇಂಡಿಯನ್ ಗರ್ಲಿಗೆ 9 to 14 years ಅವ್ರಿಗೆ ವ್ಯಾಕ್ಸಿನೇಟ್ ಮಾಡಿದರೆ ಅಪ್ರಾಕ್ಸಿಮೇಟ್ 50,000 ಆಫ್ ಸರ್ವೈಕಲ್ ಕ್ಯಾನ್ಸರ್ನ ನಾವು ಈಚ್ ಇಯರ್ ಪ್ರಿವೆಂಟ್ ಮಾಡ್ಬೋದು. ಸೊ ನಾವಿವಾಗ ನಮಗೆ ಕಾಸ್ ಗೊತ್ತಿದೆ, ನಮಗೆ ಪ್ರಿವೆಂಟಿವ್ ಮೆಥಡ್ಸು ಇದೆ. ಸೊ ವೈ ಕಾಂಟ್ ವಿ ವ್ಯಾಕ್ಸಿನೇಟ್ ಎವ್ರಿ ಇಂಡಿಯನ್ ಗರ್ಲ್ ಆರ್ ಎವ್ರಿ ಗರ್ಲ್ ಇನ್ ದಿ ವರ್ಲ್ಡ್? ಇತ್ತೀಚಿಂದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ, ಪ್ಲಸ್ ಡಯಾಗ್ನೋಸ್ಟಿಕ್ ಮೆಥಡ್ಸು ಇದೆ, ಅದರಿಂದನೂ ಹೆಚ್ಚಾಗ್ತಾ ಇದೆ ಕ್ಯಾನ್ಸರ್ಸು. ಹೌದು. ಪ್ರಿಕಾಷನ್ಸ್ ಏನಂದರೆ ಫಸ್ಟ್ ಇವಾಗಲೇ HPV ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿದ್ದೀವಿ, ನಂಬರ್ 1. ಸೊ ಎವ್ರಿ ವುಮೆನ್ ಫ್ರಮ್ at the age of 9 to 14 years should get vaccinated by this HPV vaccination, but also it can be continued up to 45 years age. And it is not only women, even men should get vaccinated from the age of 9 to 14 years up target group, but they can also get vaccinated up the age of 45 years, because the HPV vaccination, it does not only causes cancer in women. ಇವಾಗ ಸರ್ವೈಕಲ್ ಕ್ಯಾನ್ಸರ್ ವಿಮೆನಲ್ಲಿ ಹೇಗೆ HPV ಕ್ಯಾನ್ಸರ್ ಕಾಸ್ ಮಾಡ್ತಾ ಇದೆ, ಮೆನ್ನಲ್ಲಿ ಕೂಡ ಮೆನ್ ಜೆನೈಟಲ್ ಆರ್ಗನ್ ಅದು ಪಿನೈಲ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ, ಆ್ಯಂಡ್ ಆಲ್ಸೋ ಏನೋ ಜೆನೈಟಲ್ ಕ್ಯಾನ್ಸರ್ ಇನ್ ಬೋತ್ ಮೆನ್ ಆ್ಯಂಡ್ ವಿಮೆನ್, ಆ್ಯಂಡ್ ಆಲ್ಸೋ ಓರೋಫ್ಯಾರೆಂಜಿಯಲ್ ಕ್ಯಾನ್ಸರ್ಸ್. ಸೊ ನಾವು HPV ವ್ಯಾಕ್ಸಿನೇಷನಿಂದ ಇಟ್ ಈಸ್ ನಾಟ್ ಓನ್ಲಿ ಒನ್ ನಾವು ಸರ್ವೈಕಲ್ ಕ್ಯಾನ್ಸರ್ ತಡೆಯೋಕ್ಕೆ ಅಲ್ಲ, ಬಟ್ ಆಲ್ಸೋ ಪಿನೈಲ್ ಕ್ಯಾನ್ಸರ್ ಇನ್ ಮೆನ್, ಆ್ಯಂಡ್ ಆಲ್ಸೋ ಏನೋ ಕ್ಯಾನ್ಸರ್ಸ್ ಆ್ಯಂಡ್ ಓರೋಫ್ಯಾರೆಂಜಿಯಲ್ ಕ್ಯಾನ್ಸರ್ಸ್ ಇನ್ ಬೋತ್ ಮೆನ್ ಆ್ಯಂಡ್ ವಿಮೆನ್. ಸೊ ಇದರಿಂದ ನಾವು ಸುಮಾರು ಕ್ಯಾನ್ಸರ್ಗಳನ್ನ ತಡೆಗಟ್ಬೋದು. ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಇನ್ನೊಂದು ಏನಂದರೆ ಅಪ್ ಟು 9 to 14 years ವಿ ಆರ್ ವ್ಯಾಕ್ಸಿನೇಟಿಂಗ್, ಬಟ್ ಈವನ್ ಆಫ್ಟರ್ ದಟ್ ಎಷ್ಟೊಂದು ವಿಮೆನ್ನು ಇವಾಗ ವ್ಯಾಕ್ಸಿನೇಷನ್ ಇರಲ್ಲ. ಸೊ ಆವಾಗ ಏನಾಗುತ್ತೆ, ಫ್ರಮ್ ದ ಏಜ್ ಆಫ್ 25 to 30 years ಆನ್ವರ್ಡ್ಸ್ ಪ್ಯಾಪ್ ಟೆಸ್ಟು ಮತ್ತು HPV DNA ಟೆಸ್ಟ್ ಅಂತ ಹೇಳ್ತೀವಿ. ಇವಾಗ ಜಸ್ಟ್ ನಾವು ಕೋವಿಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ಒಂದು ಸ್ವ್ಯಾಬ್ ನೇಸೋ ಫ್ಯಾರಿಂಗ್ಸಲ್ಲಿ ಹಾಕಿ ನಾವು ಹೇಗೆ ವೈರಸ್ ಡಿಟೆಕ್ಟ್ ಮಾಡ್ತೀವೋ ಅದೇ ಥರ ಒಂದು ಸ್ವ್ಯಾಬ್ ಟೆಸ್ಟ್ ಇರುತ್ತೆ. ಅದನ್ನು ಸರ್ವಿಕ್ಸ್ ಮೇಲೆ ಸ್ಕ್ರೇಪ್ ಮಾಡಿ ಸ್ವಲ್ಪ ಸೆಲ್ಸ್ ತೊಗೊಂಡು HPV ಇನ್ಫೆಕ್ಷನ್ ಇದೆಯಾ ಇಲ್ವಾ, ಅಥವಾ ಪ್ಯಾಪ್ ಟೆಸ್ಟಿಂದ ನಮಗೆ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ ಇದೆಯಾ ಇಲ್ಲ, ಅಥವಾ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಆದ ಮೂಲಕ ಟೆಸ್ಟ್ ಮೂಲಕ ನಮಗೆ ಕ್ಯಾನ್ಸರ್ ಇದೆಯಾ ಇಲ್ವಾ, HPV ಇನ್ಫೆಕ್ಷನ್ ಇದೆಯಾ ಇಲ್ಲ ಗೊತ್ತಾದ ತಕ್ಷಣ ಅದ್ರ ಪ್ರಕಾರ ನಮಗೆ ಟ್ರೀಟ್ಮೆಂಟ್ ಕೊಡ್ಬೋದು ಪೇಷಂಟ್ಗೆ. ಸೊ ಎವ್ರಿ ವುಮೆನ್ from the age of 25 to 30 years onwards up to the age of 65 to 70 year onwards, they have to get screened either by pap smear or HPV DNA test, so we can prevent the cancer accordingly. Sir,
ಮೊದಲು ಏನಾಗ್ತಾ ಇತ್ತು, ಸಿ 9 ಔಟ್ ಆಫ್ 10 ಕಂಟ್ರೀಸಲ್ಲಿ ಮೋಸ್ಟ್ಲಿ 9 ಔಟ್ ಆಫ್ 10 ವಿಮೆನ್ ವೇರ್ ಡಯಾಗ್ನೋಸ್ಡ್ ವಿತ್ ಸರ್ವೈಕಲ್ ಕ್ಯಾನ್ಸರ್ ಇನ್ ರೂರಲ್ ಏರಿಯಾ. ಬಿಕಾಸ್ ಅಲ್ಲಿ ಜಾಸ್ತಿ ಅವೇರ್ನೆಸ್ ಇರಲ್ಲ, ಸ್ವಲ್ಪ ಹೈಜೀನ್ದೆಲ್ಲ ಪ್ರಾಬ್ಲಮ್ ಇರುತ್ತೆ, ಮಲ್ಟಿಪಲ್ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಆಮೇಲೆ ಅಲ್ಲಿ ಇಮ್ಯೂನ್ ಸಿಸ್ಟಮ್, ಸೊ ಎಲ್ಲನೂ ದುಡ್ಕೊಂಡ್ರೆ ಫಸ್ಟು ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ರೂರಲ್ ಪಾಪ್ಯುಲೇಷನ್ ಅಂತ ಇದ್ವಿ. ಬಟ್ ನಾವು it is not rural population, even the urban population are also getting affected by cervical cancer. So now we should not consider whether it is rural or developed or underdeveloped. Every women are at risk of developing cancer irrespective of the background, where do they come from or where it is or what they are. Percentage of Bangalore ಎಷ್ಟಿರಬಹುದು? Percentage of Bangalore. ರೆಗ್ಯುಲರ್ ಪೇಷಂಟ್ಗಳು ಯಾವ? ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಸರ್ವೈಕಲ್ ಕ್ಯಾನ್ಸರ್ ಪೇಷಂಟು ಹೆಚ್ಚಾಗಿ ಜಾಸ್ತಿ ಇರೋದು ಯೂಶಲಿ ರೂರಲ್ ಪಾಪ್ಯುಲೇಷನಿಂದ ಬರ್ತಾ ಇದ್ದಾರೆ. ಬಟ್ ಇವನ್ ನಾವು ಅರ್ಬನ್ ಸಿಟೀಸಿಂದನೂ ನೋಡ್ತಾ ಇದ್ದೀವಿ. ಮೋಸ್ಟ್ಲಿ ಲೈಕ್ ಯುನೋ ಅರೌಂಡ್ 5 to 10% ನಾವು ನೋಡ್ತಾ ಇದ್ದೀವಿ ಅರ್ಬನ್ ಸಿಟೀಸಲ್ಲಿ. ಹಳ್ಳಿಗಳಲ್ಲಿ ಮೊದಲು ಜಾಸ್ತಿ ಕಾಣಿಸ್ಕೊತಾ ಇತ್ತು, ಬಟ್ ಇವಾಗ ಈಕ್ವಲ್ ಆಗಿಬಿಟ್ಟಿದೆ ಅರ್ಬನ್ ಆ್ಯಂಡ್ ಹಳ್ಳಿಗಳಲ್ಲಿ. ಹಾಂ, ಬಿಕಾಸ್ ಸರ್ವಿಕಲ್ ಕ್ಯಾನ್ಸರ್ ಅಂತ ಈಗ ಡೆತ್ ಆಗಿದಲ್ಲ ಮ್ಯಾಮ್, ಸೊ ಇದು ಎಷ್ಟು ಸೀರಿಯಸ್ ಆಗುತ್ತೆ, ಎಷ್ಟು ಸೀರಿಯಸ್ ಅಂತ ತಗೋಬೇಕು? ಸೊ ಕ್ಯಾನ್ಸರ್, ಬಿಕಾಸ್ ನಮಗೆ ಸರ್ವೈಕಲ್ ಕ್ಯಾನ್ಸರ್ ಈಸ್ ಒನ್ ಆಫ್ ದಿ ಪ್ರಿವೆಂಟಬಲ್ ಆ್ಯಂಡ್ ಕ್ಯೂರೇಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ ಅಂತ ಗೊತ್ತು. ದೆರ್ ಈಸ್ ಅ ಟರ್ಮ್, ಸರ್ವೈಕಲ್ ಕ್ಯಾನ್ಸರ್ ಕ್ಯಾನ್ ಬಿ ಪ್ರಿವೆಂಟೆಡ್, ಓಕೆ, ಆ್ಯಂಡ್ ಇಟ್ ಆಲ್ಸೋ ಕ್ಯಾನ್ ಬಿ ಕ್ಯೂರೇಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ. ಸೊ ದೇರ್ ಈಸ್ ಅ ಟರ್ಮ್ ದಿಸ್. ಸೊ ಇವಾಗ ನಮಗೆ ಇದು ಗೊತ್ತಿದೆ, ಇದು ಅವೇರ್ನೆಸ್ ಇವಾಗ ಜಾಸ್ತಿ. ಮೊದಲು ಯಾರಿಗೂ ಅವೇರ್ನೆಸ್ ಇರಲಿಲ್ಲ, ಬಟ್ ಇವಾಗ just you got a news today that Poonam Pandey has been affected. So now the social media is everywhere, like you know, people are getting aware. So now since everybody are getting aware, so you should not delay. You have to come for a vaccination. If not, you have to come for a screening. Now and food and idu nam lifestyle related ಏನಾದರೂ ಚೇಂಜ್ Yes. ಮಾಡಬೇಕಾ, ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತೆ? ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಏನಕ್ಕಂದರೆ ದೇರ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಹ್ಯಾವಿಂಗ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್. ಸೊ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಹ್ಯಾವಿಂಗ್, ಇಟ್ಸ್ ಒನ್ ಆಫ್ ದಿ causative or a risk factor for developing into a cancer later on after getting infected with HPV anta ide. So whenever like you know, if somebody is having a multiple sexual partners, let them use a barrier method. ಸ್ವಲ್ಪ ಬೇರಿಯರ್ ಮೆಥಡ್ ಇವಾಗ ನಾವು ಇಫ್ ದೇರ್ ಇಸ್ ಲೈಕ್ ಏನೋ ಸೆಕ್ಷುವಲಿ ಇನ್ಫೆಕ್ಷನ್ಸ್ ಇರುತ್ತೆ, ಸೊ ಅದನ್ನೆಲ್ಲ ನಾವು ಹೇಗೆ ಪ್ರಿವೆಂಟ್ ಮಾಡ್ತೀವಿ? ಬೇರಿಯರ್ ಮೆಥಡ್ ಯೂಸಿಂಗ್ ಕಾಂಡಮ್ಸ್, ಈ ಥರ ಎಲ್ಲ ಯು ಕ್ಯಾನ್ ಪ್ರಿವೆಂಟ್ ಮೋಸ್ಟ್ ಆಫ್ ದಿ ಇನ್ಫೆಕ್ಷನ್, ನಂಬರ್ 1. ಆ್ಯಂಡ್ ದೆನ್ ದ ನೆಕ್ಸ್ಟ್ ಈಸ್ ಲೈಕ್ ಇಫ್ ದೇರ್ ಲೈಕ್ ಯು ನೋ ಹ್ಯಾವಿಂಗ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್, ಸೊ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಆ್ಯಡ್ ಆನ್ ಟು ದಿ ರಿಸ್ಕ್ ಫ್ಯಾಕ್ಟರ್ಸ್. ಸೊ ದೀಸ್ ಪೇಷಂಟ್ಸ್ ಕ್ಯಾನ್ ಡೆವಲಪ್ ಫರ್ದರ್ ಕ್ಯಾನ್ಸರ್. So these things have to be stopped, like you know, smoking or alcohol addictions. And in obesity can also cause a increase in risk factor for developing cancer later on. So lifestyle modification or obesity na tadibeku, they have to have their good routine exercises this way. And also they have to prevent other, if they are diagnosed with any other sexually transmitted infections, that has to be treated. So and then we say that in society early child marriages ide, ಸೊ ಅದನ್ನು ನಾವು ಕಮ್ಮಿ ಮಾಡಬೇಕು. ಆ್ಯಂಡ್ ದೇರ್ ಆಲ್ಸೋ ಟೇಕಿಂಗ್ ಲಾಟ್ ಆಫ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಸೊ ಮೆನಿ ಯಂಗ್ಸ್ಟರ್ಸ್ ದೇ ಆರ್ ಲೈಕ್ ಇನ್ ಮೋರ್ ಆಫ್ ಕಂಫರ್ಟೇಬಲ್ ವಿತ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ವಿದೌಟ್ ಎನಿ ರೀಸನ್. ಸೊ ಆ ಟೈಮಲ್ಲಿ ಅದು ಕೂಡ ದೇ ಹ್ಯಾವ್ ಟು ಸಿ ದ ರಿಸ್ಕ್ ಬೆನಿಫಿಟ್ಸ್ ಆ್ಯಂಡ್ ದೆನ್ have to take it. So there are certain, these are the things like in lifestyle modification ಅವರು ಪ್ರಿವೆಂಟ್ ಮಾಡ್ಬೋದು. Okay. Ma'am, just say your name and designation. So I am Dr. Pratima Raj, consultant gynecological oncologist at Manipal Hospital, Bangalore.